ಬಡವರ ಬಂಧು ಡಿ. ಸುಧಾಕರ್ ರವರ ಅಂತ್ಯ ಸಂಸ್ಕಾರದಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರು ಭಾಗಿ. ಜನಸೇವಕ ಜನನಾಯಕ ಡಿ. ಸುಧಾಕರ್ ಅಂತಿಮ ದರ್ಶನದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್, ಗೃಹ ಮಂತ್ರಿ ಪರಮೇಶ್ವರ್, ಮಂತ್ರಿಗಳಾದ ಮುನಿಯಪ್ಪ, ಪಾಟೀಲ್, ಮಹದೇವಪ್ಪ, ಜಮೀರ್ ಅಹಮದ್, ಈಶ್ವರ್ ಖಂಡ್ರೆ, ಜಯಚಂದ್ರ, ಸಂತೋಷ್ ಲಾಡ್ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕರಾದ ಬಿ. ಜಿ. ಗೋವಿಂದಪ್ಪ, ಟಿ. ರಘುಮೂರ್ತಿ, ಕೆ. ಸಿ. ವೀರೇಂದ್ರ ಪಪ್ಪಿ, ಗೋಪಾಲಕೃಷ್ಣ, ಮಾಜಿ ಸಂಸದರು ಹಾಗೂ ಶಾಸಕರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸಾವಿರಾರು ಜನ ಅಂತಿಮ ದರ್ಶನ ಪಡೆದರು. ತ್ರಿವರ್ಣ ಧ್ವಜ ಕುಟುಂಬಸ್ಥರಿಗೆ ಹಸ್ತಾಂತರ. ಜೈನ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಪಾವಗಡ ರಸ್ತೆಯ ಜೈನ ಚಿತಾಗಾರದಲ್ಲಿ ಸುಧಾಕರ್ ಪುತ್ರ ಸುಹಾಸ್ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಿತು. ಸುಧಾಕರ್ ರವರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಅಭಿಮಾನಿಗಳು ಕಣ್ಣೀರು ಸುರಿಸಿದರು. ಪಂಚಭೂತಗಳಲ್ಲಿ ಲೀನವಾದರೂ ಸುಧಾಕರ್ ರವರ ನೆನಪು ಮಾತ್ರ ಅಮರವಾಗಿರುತ್ತೆ. ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವ ಕಾರಣಕ್ಕಾಗಿ ಮಾತನ್ನು ಹಂಚಿಕೊಳ್ತಾ ಇದ್ದಾರೆ. ಅವರ ಸಾಂತ್ವನದ ನುಡಿಗಳು ಲೆಕ್ಕಿಸದೆ ಸರ್ದಿಯ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ. ಹೃದಯ ಭಾರವಾದ ಹೃದಯಗಳಿಂದ ಕಣ್ತುಂಬಿಕೊಳ್ತಿದ್ದಾರೆ. ಕಣ್ಣಾಲೆಗಳಲ್ಲಿ ಅವರ ನೋವು ಕಾಣ್ತಿದೆ. सत्य से मुक्त है, सत्य से मुक्त है, सत्य से मुक्त है, सत्य से मुक्त है।